ಹಾಯ್ ಗಾಯ್ಸ್, ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿ ಆರಾಮಾಗಿದ್ದೀರಾ ಅನ್ಸುತ್ತೆ. ಯಾಕಂದರೆ ಏಪ್ರಿಲ್ 2ಕ್ಕೆ ನಿಮ್ಮದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಆದರೆ ಮುಗೀತು. ಈಗ ಫುಲ್ಲು ಖುಷಿಯಾಗಾದರೆ ಇದ್ದೀರಾ ಅನಿಸುತ್ತೆ. ಈಗ ನಿಮಗೆ ಎಸ್ ಎಸ್ ಎಲ್ ಸಿದು ಒಂದು ಫಲಿತಾಂಶದ ಅಪ್ಡೇಟ್ ಆದರೆ ಬಂದಿದೆ. ಯಾವಾಗ ನಿಮ್ಮ ಒಂದು ರಿಸಲ್ಟನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ಸರ್ಕಾರದವರು ಕೆಲವೊಂದು ಅಪ್ಡೇಟ್ಸ್ ಆದರೆ ನಿಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಈ ವಿಡಿಯೋ ಮಾಡಿ ತಿಳಿಸ್ತಿದ್ದೀನಿ ಸ್ನೇಹಿತರೆ. ನೋಡಿ, ನಿಮ್ಮದು ಎಸ್ ಎಸ್ ಎಲ್ ಸಿ ರಿಸಲ್ಟ್ದು ಅಪ್ಡೇಟ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಅದ್ರ ಜೊತೆಗೆ ನಿಮ್ಮ ಒಂದು ಪೇಪರ್ಸ್ ಕರೆಕ್ಷನ್ ಎಲ್ಲ ನೀವು ತುಂಬ ಜನ ಕೇಳ್ತಿರ್ತೀರಾ. ಅದೆಲ್ಲ ಏನು ತುಂಬ ಲಿಬರಲ್ ಆಗೇ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಒಂದು ಪೇಪರ್ಸ್ ಕರೆಕ್ಷನ್ ಫುಲ್ಲು ಸ್ಟ್ರಿಕ್ಟ್ ಆಗಂತೂ ಮಾಡಲ್ಲ, ಆರಾಮಾಗಿರಿ. ಈಗ ಹಾಲಿಡೇಸ್ ಯಾವ ರೀತಿ ಎಂಜಾಯ್ ಮಾಡ್ತಿದ್ದೀರೋ ಅದೇ ರೀತಿ ಎಂಜಾಯ್ ಮಾಡಿ. ರಿಸಲ್ಟ್ ಬಂದೇ ಬರುತ್ತೆ. ರಿಸಲ್ಟ್ ಬಂದಾಗ ನಿಮ್ದೆಲ್ಲರದು ಒಳ್ಳೆ ಮಾರ್ಕ್ಸೇ ಬರುತ್ತೆ, ಒಂದು ಗುಡ್ ಸ್ಕೋರ್ ಆಗುವಂಥದ್ದು. ಈಗ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಗ್ಗೆ ಮಾತನಾಡೋಣ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟು ವಿಡಿಯೋಗೊಂದು ಲೈಕ್ ಆದರೆ ಕೊಟ್ಬಿಡಿ. ಈಗ ನೀವು ಸಬ್ಸ್ಕ್ರೈಬು ಲೈಕ್ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಸ್ಕಾಲರ್ಶಿಪ್ ಅಪ್ಡೇಟ್ಸು, ನೆಕ್ಸ್ಟ್ ನೀವು ಪಿ ಯುಗೆ ಜಾಯ್ನ್ ಆದಾಗ ನಿಮ್ಮ ಪಿ ಯು ಅಪ್ಡೇಟ್ಸು, ಡಿಪ್ಲೊಮಾಗೆ ಜಾಯ್ನ್ ಆದರೆ ಡಿಪ್ಲೊಮಾ ಅಪ್ಡೇಟ್ಸು, ಇಲ್ಲಿ ನೋಡಿ ಈ ರೀತಿಯಾಗಿ ಐ ಟಿ ಐಗೆ ಜಾಯ್ನ್ ಆದರೆ ಐ ಟಿ ಐ ಅಪ್ಡೇಟ್ಸು, ನಿಮಗೆ ಎಲ್ಲ ಒಂದು ಅಪ್ಡೇಟ್ಸು ನಿಮಗೆ ಸಿಗ್ತಿರುತ್ತೆ. ಅದರಿಂದ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟರೆ ನಮಗೂ ಇದೊಂದು ಪ್ರೋತ್ಸಾಹ ನಿಮಗೆ ಹೆಚ್ಚಿಗೆ ವೀಡಿಯೋಸ್ ಮಾಡಿ ತಿಳಿಸೋದಕ್ಕೆ. ನೋಡಿ ಸ್ನೇಹಿತರೆ, ನಿಮ್ಮದು ಈಗ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಆದರೂ ಮುಗೀತು. ಏಪ್ರಿಲ್ 2ಕ್ಕೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಮುಗೀತು. ಈಗ ಹಾಲಿಡೇಸು ಆರಾಮಾಗಿ ಎಂಜಾಯ್ ಮಾಡ್ತಿದ್ದೀರಾ. ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ ಇಲ್ಲಿ ಒಂದು ಸೈಡ್ ಮುಗಿದಿದೆ, ಅದರಿಂದ ಖುಷಿಯಾಗಿದ್ದೀರಾ. ಈಗ ನಿಮಗೆ ಒಂದು ರಿಸಲ್ಟ್ ದಿನಾಂಕ ಬೇಕಿಲ್ಲಿ. ಯಾಕಂದರೆ ಈಗ ನೆಕ್ಸ್ಟ್ ಏನಿದೆ, ಎಕ್ಸಾಮ್ ಮುಗೀತು ಅಂದರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬೇಕು. ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಿದ್ದಾದಮೇಲೆ ನಿಮ್ಮ ಒಂದು ಸ್ಕೋರ್ ಪ್ರಕಾರ, ಇಲ್ಲ ನೀವು ಯಾವ ಸಬ್ಜೆಕ್ಟಲ್ಲಿ ಸ್ಟ್ರಾಂಗ್ ಇದ್ದೀರೋ ನೋಡಿಕೊಂಡು, ಕೆಲವು ವಿದ್ಯಾರ್ಥಿಗಳು ಸೈನ್ಸ್ಗೆ ಹೋಗ್ತಾರೆ, ಇನ್ನು ಕೆಲವು ವಿದ್ಯಾರ್ಥಿಗಳು ಆರ್ಟ್ಸ್ಗೆ ಹೋಗ್ತಾರೆ, ಇನ್ನು ಕೆಲವು ವಿದ್ಯಾರ್ಥಿಗಳು ಕಾಮರ್ಸ್ಗೆ ಹೋಗ್ತಾರೆ, ಇನ್ನು ಕೆಲವರು ಡಿಪ್ಲೊಮಾ ಇಂಟ್ರೆಸ್ಟ್ ಇದೆ ಅಂತ ಡಿಪ್ಲೊಮಾಗೆ ಹೋಗ್ತಾರೆ, ಇನ್ನು ಕೆಲವು ವಿದ್ಯಾರ್ಥಿಗಳು ಐ ಟಿ ಐ ಇಂಟ್ರೆಸ್ಟ್ ಇದೆ ಅಂದ್ಬಿಟ್ಟು ಐ ಟಿ ಐಗೆ ಹೋಗ್ತಾರೆ. ಈ ರೀತಿಯಾಗಿ ಆಗುತ್ತೆ. ಈಗ ನಿಮಗೆ ನೀವೆಲ್ಲ ಬೇಕು ಅಂದರೆ ಏನು ಬೇಕು, ಎಸ್ ಎಸ್ ಎಲ್ ಸಿ ರಿಸಲ್ಟ್ ಆದರೆ ಬೇಕು. ಓಕೆನಾ? ಎಸ್ ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಬರುತ್ತೆ? ಈಗ ಇದೇ ತಿಂಗಳು ನಾವು ಎಕ್ಸಾಮ್ ಬರೆದ್ಬಿಟ್ಟಿದ್ದೀವಿ, ಈ ತಿಂಗಳು ಎಕ್ಸಾಮ್ ಬರೆದಿದ್ದೀವಿ ಅಂದರೆ ಮುಂದಿನ ತಿಂಗಳು ನಮಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬರುತ್ತೆ ಅಂತ ನೀವೆಲ್ಲರೂ ಥಿಂಕ್ ಮಾಡ್ತಿರ್ತೀರಾ. ಆದರೆ ಆ ರೀತಿಯಾಗಿ ಆಗಿಲ್ಲ. ಈ ವರ್ಷ ಏನಾಗ್ತಿದೆಯಾ ಅಂದರೆ ರಿಸಲ್ಟು ಇದೇ ತಿಂಗಳಲ್ಲಿ ಬರ್ತಿದೆ ಸ್ನೇಹಿತರೆ. ಹೌದು, ನಾನು ಹೇಳ್ತಿರುವಂಥದ್ದು ನಿಜ. ಇದೇ ತಿಂಗಳಿನಲ್ಲಿ ನಿಮಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಆದರೆ ಕೊಡ್ತಾರಂತೆ. ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, ನಿಮ್ಮ ಒಂದು ಪೇಪರ್ಸ್ ಕರೆಕ್ಷನ್ನು ತುಂಬ ಫಾಸ್ಟಾಗಿ ನಡೀತಿದೆ. ಇಲ್ಲಿ ನಿಮಗೆ ಏನು ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ಪರೀಕ್ಷೆ ನಡೆದಿತ್ತು, ಅದರ ಮೌಲ್ಯಮಾಪನ ಕಾರ್ಯವು ವೇಗವಾಗಿ ನಡೆಯುತ್ತಿದೆ. ಅದರಿಂದ ಇದೇ ಏಪ್ರಿಲ್ ತಿಂಗಳಿನಲ್ಲಿ ನಿಮಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಆದರೆ ಕೊಡ್ತಾರಂತೆ. ಹಾಗಾದರೆ ಯಾವ ದಿನಾಂಕಕ್ಕೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಕೊಡ್ತಾರೆ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ, ಇದೇ ಏಪ್ರಿಲ್ 24ಕ್ಕೆ ನಿಮಗೆ ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ಕೊಡ್ತಾರಂತೆ. ಏಪ್ರಿಲ್ 24ಕ್ಕೆ ನಿಮಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಆದರೆ ಬರಲಿದೆ ಇದೇ ತಿಂಗಳಿನಲ್ಲಿ. ನೋಡಿ, ಇಲ್ಲಿ 2ನೇ ತಾರೀಕು ಎಕ್ಸಾಮ್ ಮುಗೀತು, ಒಂದು 22 ದಿನ ಟೈಮ್ ತಗೊಂಡು ಏಪ್ರಿಲ್ 24ನೇ ತಾರೀಕೆ ನಿಮಗೆ ರಿಸಲ್ಟ್ ಕೊಡ್ತಿದ್ದಾರೆ. 2ನೇ ತಾರೀಕು ಎಕ್ಸಾಮ್ ಮುಗಿದಿದೆ, ಏಪ್ರಿಲ್ 24ನೇ ತಾರೀಕಿಗೆ ನಿಮಗೆ ರಿಸಲ್ಟ್ ಆದರೆ ಕೊಡ್ತಿರುವಂಥದ್ದು. ನೋಡಿ, ಇಲ್ಲಿ ಏಪ್ರಿಲ್ 24, 2026ರಂದು ನಿಮಗೆ ರಿಸಲ್ಟನ್ನು ಪ್ರಕಟ ಮಾಡ್ತೀವಿ ಎಂದು ಇಲ್ಲಿ ಶಿಕ್ಷಣ ಇಲಾಖೆಯ ಮೂಲಗಳ ಕಡೆಯಿಂದ ಇಲ್ಲಿ ಮಾಹಿತಿ ಆದ್ರೆ ಬರ್ತಿರುವಂತದ್ದು. ಅಫಿಷಿಯಲ್ ಆಗಿ ಒಂದು ಡೇ ಟು ಟೈಮ್ ಅಂತೂ ಬಿಟ್ಟೇ ಬಿಡ್ತಾರೆ. ಆದ್ರೆ ಆದಷ್ಟು ನಿಮ್ಗೆ ಇದೇ ಏಪ್ರಿಲ್ 24ಕ್ಕೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಕೊಡೋದಕ್ಕೆ ಸರ್ಕಾರದವರು ಸಿದ್ಧತೆಗಳನ್ನ ನಡೆಸ್ಕೊಳ್ತಿದ್ದಾರೆ. ಏನ್ ರಿಸಲ್ಟ್ ಸ್ವಲ್ಪ ಬೇಗನೆ ಬರ್ಲಿ ಬಿಡಿ, ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಪೇಪರ್ಸ್ ಕರೆಕ್ಷನ್ ತುಂಬಾ ಸ್ಟ್ರಿಕ್ಟ್ ಅಂತೂ ಇರಲ್ಲ, ಲಿಬರಲ್ ಕರೆಕ್ಷನ್ ಇರುತ್ತೆ. ಈ ನಿಮ್ದು ಏನು ಅಷ್ಟೊಂದು ಸ್ಟ್ರಿಕ್ಟ್ ಕರೆಕ್ಷನ್ ಇರಲ್ಲ. ನೀವು ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದಿರೋ ಅದ್ರಗಿಂತ ಹೆಚ್ಚಿಗೆನೆ ಬರುತ್ತೆ. ತಲೆ ಕೆಡಿಸ್ಕೋಬೇಡಿ. ನೀವೀಗ ಒಂದು 80% ನಿಮ್ದು ಬರುತ್ತೆ ಅನ್ಕೊಂಡಿದ್ರೆ 85% ಕೂಡ ಬರುವಂತಹ ಚಾನ್ಸಸ್ ಇರುತ್ತೆ ಇಲ್ಲಿ. ಅದರಿಂದ ನೀವು ಯಾರು ತಲೆ ಕೆಡಿಸ್ಕೋಬೇಡಿ, ನಿಮ್ಗೆ ಒಳ್ಳೆ ಪರ್ಸೆಂಟೇಜ್ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೂ, ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಿಮ್ಗೆ ಏನೇ ಅಪ್ಡೇಟ್ಸ್ ಬಂದರೂ, ನಿಮ್ಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಈಗ ನೆಕ್ಸ್ಟು ರಿಸಲ್ಟ್ ಎಲ್ಲ ಬಂದಮೇಲೆ ಎಸ್ ಎಸ್ ಎಲ್ ಸಿ ಪ್ರೈಸ್ ಮನಿಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಮತ್ತು ನಿಮ್ಗೆ ಗೈಡೆನ್ಸ್ ಬೇಕು. ಈಗ ಎಸ್ ಎಸ್ ಎಲ್ ಸಿ ಮುಗಿದ್ಮೇಲೆ ಯಾವ್ದು ತಗೊಂಡ್ರೆ ಫ್ಯೂಚರ್ ಚೆನ್ನಾಗಿರುತ್ತೆ, ಸೈನ್ಸ್ ತಗೊಂಡ್ರೆ ಚೆನ್ನಾಗಿರುತ್ತಾ, ಆರ್ಟ್ಸ್ ತಗೊಂಡ್ರೆ ಚೆನ್ನಾಗಿರುತ್ತಾ, ಕಾಮರ್ಸ್ ತಗೊಂಡ್ರೆ ಚೆನ್ನಾಗಿರುತ್ತೆ, ಏನೇನು ನಮಗೆ ಜಾಬ್ ಆಪರ್ಚುನಿಟೀಸ್ ಇರುತ್ತೆ ಫ್ಯೂಚರಲ್ಲಿ, ಪ್ರತಿಯೊಂದನ್ನು ನಮ್ಮ ಚಾನಲ್ ಕಡೆಯಿಂದ ಫ್ರೀಯಾಗಿ ನಾನು ನಿಮಗೆ ಗೈಡೆನ್ಸ್ ಕೊಡ್ತಿರ್ತೀನಿ. ನೀವು ನನಗೆ ಮಾಡಬೇಕಾಗಿರುವಂತಹ ಹೆಲ್ಪ್ ಏನಂದರೆ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹ ಕೊಟ್ಟರೆ ಸಾಕು. ಇದೊಂದು ಹೆಲ್ಪ್ ನೀವು ನಿಮ್ಮ ಸೈಡಿಂದ ಮಾಡಿಕೊಟ್ರೆ ಸಾಕು. ನಿಮಗೆ ಫುಲ್ ಗೈಡೆನ್ಸ್ ಆದರೆ ನಮ್ಮ ಚಾನಲ್ ಕಡೆಯಿಂದ ಸ್ಕಾಲರ್ಶಿಪ್ ರಿಲೇಟೆಡ್ ಗೈಡೆನ್ಸು, ನೀವು ಮುಂದೆಗೆ ಯಾವ ಕೋರ್ಸ್ ಮಾಡಬೇಕು, ಯಾವ್ದು ಮಾಡಿದ್ರೆ ಚೆನ್ನಾಗಿರುತ್ತೆ, ಎಲ್ಲ ಗೈಡೆನ್ಸು ಫ್ರೀಯಾಗಿ ಸಿಗ್ತಿರುತ್ತೆ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ.